ಅಗ್ನಿ ತಲೆಗೆ ಹುಚ್ಚು ಹಿಡಿದವನಂತೆ ಕುಳಿತಿದ್ದಾಗ ಬಸ್ಸಿನಲ್ಲಿ ಏನೋ ಸಮಸ್ಯೆ ಆಗಿದೆ ಎಂದು ಹೇಳಿ ಅವನಿಗೆ ಕರೆಯೊಂದು ಬಂತು. ಮನೆಯಲ್ಲಿದ್ದ ಉದ್ವಿಗ್ನತೆ ಹಾಗೂ ಇನ್ನಿತರ ಕಾರಣಗಳಿಂದಾಗಿ ಮೊದಲೇ ಬೇಸತ್ತಿದ್ದ ಅವನು ವಿಪರೀತ ಸಿಟ್ಟಿನಿಂದಲೇ ತನ್ನ ಗಾಡಿಯನ್ನೆತ್ತಿಕೊಂಡು ಬಸ್ ನಿಲ್ದಾಣದತ್ತ ಹೊರಟ. ಅಲ್ಲಿ ಹೋಗಿ ನೋಡಿದರೆ ಯಾವುದೋ ಕಾಲೇಜಿನ ವಿದ್ಯಾರ್ಥಿಗಳು ಬಸ್ಸಿನ ಡ್ರೈವರನ್ನು ಹಿಡಿದು ತಳ್ಳಾಡಿ ಅವನ ಮೇಲೆ ಕೈ ಮಾಡಿದ್ದಾರೆ ಅಥವಾ ಇನ್ನೇನೋ ಗಲಾಟೆ ಮಾಡಿದ್ದಾರೆಂದು ಅಲ್ಲಿನವರು ಮಾತನಾಡಿಕೊಳ್ಳುತ್ತಿರೋದು ಕೇಳಿಸ್ತು. ಅಗ್ನಿಯ ಮುಖ ರೋಷದಿಂದ ಬಿಗಿಯಾಯಿತು. ಅಗ್ನಿ, ಸುಮ್ಮನೆ ಇನ್ನೊಂದು ಗಲಾಟೆಗೆ ಹೋಗಬೇಡ. ತಪ್ಪು ನಮ್ಮ ಡ್ರೈವರ್ ಕಡೆನೇ ಇದೆ. ಕಾಲೇಜು ಹುಡುಗರಿಗೆ ವಿನಾಕಾರಣ ಕೆಟ್ಟದಾಗಿ ಬೈದರೆ ಅವರೂ ಸಹಜವಾಗಿಯೇ ತಿರುಗಿ ಬೀಳ್ತಾರೆ. ಅದು ಅಲ್ಲದೆ ಆ ಹೆಣ್ಣು ಮಕ್ಕಳನ್ನು ಅದಕ್ಕೆ ಅವರು ಹಾಗೆ ವರ್ತಿಸ್ತಿದ್ದಾರೆ. ಹಾಗಂತಲೇ ಬಿಟ್ಟು ಬಿಡು. ಇಲ್ಲ, ನಾವು ಕಾನೂನಿನ ಪ್ರಕಾರ ಹೋಗುತ್ತೇವೆ ಅಂದರೆ ಅದರಿಂದ ನಷ್ಟ ನಮಗೇನೆ. ಸದ್ಯಕ್ಕೆ ಈ ವಿಚಾರವನ್ನು ನಾವಿಲ್ಲಿಗೆ ಮುಗಿಸಿಬಿಡೋಣ. ಅಗ್ನಿಯ ಆಪ್ತ ಸ್ನೇಹಿತನಾಗಿದ್ದ ಅರವಿಂದನ್ ಪರಿಸ್ಥಿತಿಯನ್ನು ಬಿಡಿಸಿ ಹೇಳಿ ಅರ್ಥ ಮಾಡಿಸಿದಾಗ ಅಗ್ನಿ ಸ್ವಲ್ಪ ತನ್ನಗಾದ. ಏನೇ ಆಗಿರಲಿ, ಇನ್ನು ಆ ರೂಟಿಗೆ ಯಾರು ಹೋಗ್ತಾರೆ ಅಂತ ಯೋಚಿಸ್ತಾ ಇದ್ದೆ. ಜಾರ್ಜೆಟ್ನ ನೋಡಿದ್ರೆ ತನ್ನ ಮಗಳ ಮದುವೆ ಇರೋದ್ರಿಂದ ರಜೆಯಲ್ಲಿದ್ದಾನೆ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ನಾವು ಬೇರೆ ಯಾರನ್ನಾದರೂ ನೋಡೋಣ ಬಿಡು. ಅರವಿಂದನ್ ಅವನ ಹೆಗಲ ಮೇಲೆ ತಟ್ಟುತ್ತಾ ಸಮಾಧಾನ ಪಡಿಸಲು ಮುಂದಾದ. ಸ್ವಲ್ಪ ಹೊತ್ತಿನಲ್ಲೇ ಅರವಿಂದನ್ ತನಗೆ ತಿಳಿದಿದ್ದ ಕರೆಯಬಹುದಾದ ಎಲ್ಲರಿಗೂ ಕರೆ ಮಾಡಿ ನೋಡಿದ. ಆದರೆ ಯಾರೊಬ್ಬರೂ ಸಿಗದೆ ಹೋದಾಗ ಅಸಹಾಯಕತೆಯಿಂದ ಕೈ ಚೆಲ್ಲಿದ. ಪರವಾಗಿಲ್ಲ ಬಿಡು, ನೀನು ಯಾರಿಗೂ ಫೋನ್ ಮಾಡಲು ಹೋಗಬೇಡ. ನಾನೇ ಹೋಗಿ ಬಸ್ ಹತ್ತಿ. ಹೀಗೆಂದು ಅಗ್ನಿ ಹಲ್ಲು ಕಡಿಯುತ್ತಾ ಹೇಳಿದಾಗ ಅರವಿಂದನ್ ಮರು ಮಾತನಾಡಲಿಲ್ಲ. ಅವನೆದುರು ಏನಾದರೂ ಮಾತನಾಡಿದರೂ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಅವನ ಆ ಸಿಡುಕು ಸ್ವಭಾವಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳುತ್ತಿದ್ದರೆ ನಿಂತಿರೋದು ನಡು ರಸ್ತೆಯಲ್ಲಿ ಎಂಬುದನ್ನು ನೋಡದೆ ಅವನು ಕೈ ಮಾಡಿಬಿಡ್ತಾನೆ. ಹಾಗಾದರೆ ಹಾಗೇನೇ ಮಾಡು, ಅದೇ ಒಳ್ಳೆಯದು. ನಿನಗೂ ಸ್ವಲ್ಪ ರಿಲ್ಯಾಕ್ಸ್ ಆದಂತಾಗುತ್ತೆ. ಅರವಿಂದನ್ ಅವನ ಕಣ್ಣುಗಳನ್ನೇ ಸೂಕ್ಷ್ಮವಾಗಿ ನೋಡುತ್ತಾ ಹೀಗೆ ಹೇಳಿದಾಗ ಅಗ್ನಿ ಸುಮ್ಮನೆ ಮೆಲ್ಲಗೆ ಮುಗುಳ್ನಕ್ಕ. ಏನೋ ಇದೆಲ್ಲ ಬಿಟ್ಟಾಕು. ಬಿಟ್ಟು ಬಿಡಬೇಕೆಂಬ ಆಸೆ ಅಂತೂ ಇದೆ. ಆದರೆ ಹೀಗೆ ಹೇಳುತ್ತಲೇ ಅಗ್ನಿ ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ. ಇಷ್ಟೆಲ್ಲ ವರ್ಷಗಳ ನಿಮ್ಮ ಪ್ರೀತಿಗಿಂತ ಕೇವಲ ಆ ಜಾತಕ ದೋಷವೇ ಅವಳಿಗೆ ದೊಡ್ಡದಾಯ್ತೆಂದರೆ ಇನ್ನು ಅವಳ ಸಹವಾಸವೇ ಬೇಡ ಬಿಡು. ಅವಳನ್ನು ಮರೆತುಬಿಡು. ಆದರೆ ಕೇವಲ ಅವಳ ನೆನಪಿನಲ್ಲೇ ಕೊರಗುತ್ತಾ ನೀನು ಮಾತ್ರ ನಿನ್ನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಬೇಡ. ಪ್ರೀತಿಯಲ್ಲಿ ವಿಫಲರಾದಾಗ ಸಾಮಾನ್ಯ ಪ್ರೇಮಿಗಳು ಮಾಡುವಂತೆ ಅಗ್ನಿ ಕೂಡ ಯಾವುದಾದರೂ ವಿಪರೀತ ನಿರ್ಧಾರ ತೆಗೆದುಕೊಳ್ಳಬಹುದೆಂಬ ಭಯದಿಂದ ಅರವಿಂದನ್ ಅವನಿಗೆ ಈ ರೀತಿ ಕಳಕಳಿಯಿಂದ ಬುದ್ಧಿವಾದವನ್ನು ಹೇಳ್ತಾ ಇದ್ದ. ಅಂಥದ್ದೊಂದು ಮೂರ್ಖತನವನ್ನು ನಾನೆಂದಿಗೂ ಮಾಡಲ್ಲ ಕಣೋ. ಅವಳ ಎದುರೇ ನಾನು ಬದುಕಿ ತೋರಿಸ್ತೇನೆ. ಇದು ನನ್ನ ಹಠ. ಸಾವಿಂದ್ರೆ ಕಿಂಚಿತ್ತೂ ಭಯವಿಲ್ಲದ ಹೆಣ್ಣೊಬ್ಬಳನ್ನೇ ಆ ದೇವರು ನನ್ನ ಕಣ್ಣೆದುರು ತಂದು ನಿಲ್ಲಿಸ್ತಾನೆ. ನೀನೇ ನೋಡ್ತಾ ಇರು. ಅದಾದ ಮೇಲಷ್ಟೇ ಈ ಅಗ್ನಿಯ ಅಸಲಿ ಆಟ ಶುರು ಆಗೋದು. ಅಗ್ನಿ ಮನಸ್ಸಿನಲ್ಲೇ ಏನನ್ನೋ ದೃಢವಾಗಿ ನಿರ್ಧರಿಸಿಕೊಂಡು ಹೀಗೆ ಹೇಳಿದಾಗ ಅರವಿಂದನ್ಗೆ ತುಂಬಾ ಖುಷಿಯಾಯಿತು. ಹಠಕ್ಕಾದರೂ ಸರಿನೇ, ಇನ್ನೊಬ್ಬ ಹುಡುಗಿಯನ್ನು ಮದುವೆಯಾಗಲು ಅವನು ಒಪ್ಪಿದಾನಲ್ಲ ಎಂದು. ಅದೆಲ್ಲ ನಿನ್ನಿಷ್ಟ ಬಿಡು, ನೀನು ಬಾ. ಟೈಮ್ ಆಗ್ತಾ ಬಂತು. ನಾನೊಂದು ಖಾಕಿ ಶರ್ಟ್ ಹೊಂದಿಸಿಕೊಂಡು ಬರ್ತಾ ಇದ್ದೀನಿ. ಅಗ್ನಿಯ ಕೈಗೆ ಬಸ್ಸಿನ ಕೀಲಿಯನ್ನಿತ್ತು ಅರವಿಂದನ್ ಹೊರಗಿದ್ದ ಬಟ್ಟೆ ಅಂಗಡಿಯತ್ತ ಟೆಕ್ಸ್ಟೈಲ್ ಶಾಪ್ ಹತ್ರ ನಡೆದ. ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘಟನೆಗಳ ನಡುವೆ ನಡೆದಿದ್ದ ಗಲಾಟೆಯಿಂದಾಗಿ ಅಂದು ಅಲ್ಲಿ ಸ್ಟ್ರೈಕ್ ಘೋಷಿಸಲಾಗಿತ್ತು. ಜೊತೆಯಲ್ಲಿ ಓದುವವರೆಲ್ಲರೂ ತಮಗೆ ಸಿಕ್ಕ ಈ ಬಿಡುವಿನ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಬೇಕೆಂದು ಬೇರೆ ಬೇರೆ ಕಡೆ ತಿರುಗಾಡೋದಕ್ಕೆ ಹೊರಟ್ರೆ ಭೂಮಿ ಮಾತ್ರ ನೇರವಾಗಿ ಮನೆಯ ದಾರಿ ಹಿಡಿದಿದ್ಲು. ಏನೇ ಭೂಮಿ, ಎಲ್ಲಿಗೆ ಓಡಿ ಹೋಗ್ತಿದ್ಯಾ? ಹೀಗೆ ನಾವೆಲ್ಲ ಸೇರಿ ಎಲ್ಲಾದರೂ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಬಾರೆ. ಭೂಮಿಯ ಆಪ್ತೆ ಗೆಳತಿ ಮಾಳವಿಕಾ ಅವಳ ಕೈ ಹಿಡಿದುಕೊಂಡು ಅಂಗಲಾಚಿ ಬೇಡಿಕೊಂಡ್ರು ಅವಳು ಅದಕ್ಕೇನೂ ಮಣಿಯಲಿಲ್ಲ. ನಿನಗೆ ಸುತ್ತಾಡಲು ಹೋಗಲು ಖರ್ಚಿಗೆ ಕಾಸು ಕೊಡಲು ಮನೆಯಲ್ಲಿ ಜನರಿದ್ದಾರೆ ಮಾಳು. ಆದರೆ ಈ ಭೂಮಿಗೆ ಆ ರೀತಿ ಯಾರೂ ಇಲ್ಲ. ಓದಲಿಕ್ಕಾಗಲಿ ಅಥವಾ ಈ ಸಂಸಾರ ತೂಗಿಸಿಕೊಂಡು ಹೋಗ್ಲಿಕ್ಕಾಗಲಿ ಎಲ್ಲದಕ್ಕೂ ಈ ಭೂಮಿಯೇ ಕಷ್ಟಪಟ್ಟು ಬೆವರು ಸುರಿಸಬೇಕು. ನೀವೆಲ್ಲರೂ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ನಾಳೆ ಬಂದಮೇಲೆ ಏನೇನಾಯಿತು ಅಂತ ನನಗೆ ವಿವರವಾಗಿ ಹೇಳಿದ್ರಾಯ್ತು. ಭೂಮಿ ಹೀಗೆ ಹೇಳುತ್ತಲೇ ಬಸ್ ಸ್ಟಾಪಿನತ್ತ ಹೆಜ್ಜೆ ಹಾಕಿದಾಗ ಮಾಳುವಿನ ಮುಖ ಬಾಡಿ ಹೋಯಿತು.
ನನ್ನ ಮಾಳು, ನಾನು ನಿನ್ನ ಮನಸ್ಸಿಗೆ ಬೇಸರ ಮಾಡಬೇಕೆಂದು ಹಾಗೆ ಹೇಳಿದ್ದಲ್ಲ. ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲವೇನು, ಅದಕ್ಕಾಗಿಯೇ ಹಾಗೆ ಹೇಳಿದೆ. ಪರವಾಗಿಲ್ಲ ಬಿಡು, ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರಬೇಕಾದ್ರೆ ನೀನೊಬ್ಬಳೇ ಬರದೇ ಇದ್ದುದನ್ನು ಕಂಡು ಬೇಸರ ಆಯಿತು. ಅದಕ್ಕೆ ಕಣೆ ಹಾಗೆ ಹೇಳಿದ್ದು. ಮಾಳು ಬೇಸರದಿಂದಲೇ ಅವಳ ಕೈ ಹಿಡಿದುಕೊಂಡ್ಳು. ನೀನು ಹೀಗೆ ಸುಮ್ಮನೆ ಬೇಸರ ಮಾಡಿಕೊಳ್ಳೋದನ್ನು ಬಿಟ್ಟು ಆದಷ್ಟು ಬೇಗ ನನ್ನ ಅಣ್ಣನ ಮನಸ್ಸಿನಲ್ಲಿರುವ ಜಾಗ ಹಿಡಿಯೋದಕ್ಕೆ ಪ್ರಯತ್ನಿಸು ಹುಡುಗಿ. ನಿನ್ನೆ ತಾನೇ ಆತ ಊರಿಗೆ ಬಂದಿದ್ದಾನೆ. ಎಷ್ಟೇ ಕುಡಿದು ಬಂದು ನನ್ನ ಜೊತೆ ಜಗಳ ಆಡಿದ್ರೂ ನನ್ನ ಅಣ್ಣ ಪಾಪ ಕಣೆ. ಓ, ಅದನ್ನು ನೀನು ನನಗೆ ಬಿಡಿಸಿ ಹೇಳಬೇಕಾದ ಅಗತ್ಯವೇನಿಲ್ಲ ಬಿಡು. ನನಗೂ ಗೊತ್ತು. ಅದಕ್ಕೆ ಅಲ್ವಾ ಆ ಹೊರಟ ನನ್ನತ್ತ ತಿರುಗಿನೂ ನೋಡದೆ ಓಡಾಡ್ಕೊಂಡಿರೋದು. ಮಾಳು ತುಟಿ ಸೊಟ್ಟಿಗೆ ಮಾಡಿಕೊಂಡು ಹೀಗೆ ಹೇಳುತ್ತಿದ್ದಾಗ ಭೂಮಿ ಒಮ್ಮೆ ತಮ್ಮ ಬಾಲ್ಯದ ದಿನಗಳ ನೆನಪಿಗೆ ಜಾರಿದಳು. ಅಮ್ಮ ತಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋದಾಗಲೂ ಅವಳನ್ನು ಅಣ್ಣನೇ ಕಣ್ಣಿಗೆ ರೆಪ್ಪೆಯಂತೆ ಕಾಪಾಡಿದ್ದ. ಅವಳಿಗೂ ಅಣ್ಣನಿಗೂ ಸುಮಾರು 6-7 ವರ್ಷಗಳ ವಯಸ್ಸಿನ ಅಂತರವಿತ್ತು. ಶಾಲೆಗೆ ಹೋಗಿ ಬರುವಾಗ ತನಗೆ ಏನೇ ಸಿಕ್ಕರೂ ಅದರಲ್ಲಿ ಒಂದು ಪಾಲನ್ನು ಅವಳಿಗೆ ತಪ್ಪದೆ ತಂದುಕೊಡ್ತಾ ಇದ್ದ. ಆದರೆ PUC ಓದೋ ಸಮಯದಲ್ಲಿ ಅವಳ ಅಣ್ಣನಲ್ಲಿ ಬದಲಾವಣೆಗಳು ಕಾಣತೊಡಗಿದ್ದು. ನಿಧಾನವಾಗಿ ಅವಳು ಅವಳಿಂದ ದೂರ ಆಗತೊಡಗಿದ್ಲು. ಆಮೇಲೆ ಕುಡಿತ ಸೇದುವ ಚಟಗಳನ್ನೆಲ್ಲ ಅಂಟಿಸ್ಕೊಂಡ. ಅವಳನ್ನು ಕಂಡ್ರೆ ಸಾಕು ಹೊಡೆಯೋದು, ಜಗಳವಾಡೋದು ಶುರುವಾಯಿತು. ಮೊದಲಿಗೆ ಅವಳಿಗೆ ಇದ್ಯಾವುದು ಅರ್ಥವಾಗ್ತಾ ಇಲ್ಲದೆ ಇರಬೇಕಾದ್ರೆ ಆಮೇಲೆ ಮೆಲ್ಲಗೆ ಅರ್ಥವಾಗತೊಡಗಿತು. ಅಮ್ಮನ ಮೇಲಿದ್ದ ಸಿಟ್ಟನ್ನೇ ಅವನು ತನ್ನ ಮೇಲೆ ತೋರಿಸುತ್ತಿದ್ದಾನೆಂದು. ಆದರೆ ಅವನು ಎಷ್ಟೇ ಹೊಡೆದ್ರೂ ಬೈದರೂ ಅವನು ತನ್ನ ಸ್ವಂತ ಅಣ್ಣನಲ್ವೇ. ಅವನನ್ನು ದ್ವೇಷಿಸಲು ಅವಳಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಆ ಹಳೆಯ ದಿನಗಳನ್ನೆಲ್ಲ ನೆನೆಸಿಕೊಳ್ಳುತ್ತಲೇ ಅವಳ ಕಣ್ಣುಗಳು ಕಂಬನಿಯಿಂದ ತುಂಬಿದವು. ಅಯ್ಯೋ ನನ್ನ ಭೂಮಿ ಕುಟ್ಟಿ, ಅಳ್ತಾ ಇದೆಯಾ? ಏನಿಲ್ಲ ಅಂದರೂ ನಾನು ನಿನ್ನ ಭಾವಿ ಅತ್ತಿಗೆ ಅಲ್ವೇನೆ. ನಿನ್ನ ಅಣ್ಣನನ್ನು ನಾನು ಗೀಚಿದ ಗೆರೆಯಲ್ಲೇ ನಿಲ್ಲುವಂತೆ ಮಾಡಿ ತೋರಿಸ್ತೀನಿ ನೋಡು, ಇದು ಸತ್ಯ. ಭೂಮಿಯ ಗಲ್ಲ ಹಿಡಿದು ಮುದ್ದಿಸುತ್ತಾ ಅವಳು ಹೀಗೆ ಹೇಳಿದಾಗ ಭೂಮಿಗೆ ಅರಿವಿಲ್ಲದಂತೆಯೇ ನಗು ಬಂತು. ಅಲ್ಲಿಗೆ ಹೋದರೆ ಗೊತ್ತಾಗತ್ತೆ ಬಿಡು. ದಿನ ಕಳೆದಂತೆಲ್ಲ ಅವನ ಒರಟು ಸ್ವಭಾವ ಹೆಚ್ಚಾಗುತ್ತಲೇ ಇದೆ. ಇದ್ರ ಮಧ್ಯೆ ನೀನು ಪ್ರೀತಿ ಗೀತೆ ಅಂತ ಅವನ ಹತ್ರ ಹೋದಾಗ್ಲೇ ನನಗೆ ಭಯ ಆಗೋದು. ಯಾವಾಗ ನಿನಗೆತ್ತಿ ಗೋಡೆಗೆ ಚಚ್ತಾನೋ ಏನೋ ಅಂತ. ಭೂಮಿ ನಗುತ್ತಲೇ ಬಸ್ ಸ್ಟಾಪಿನತ್ತ ಹೆಜ್ಜೆ ಹಾಕಿದಳು. ಒಂದು ವೇಳೆ ಅವನೇನಾದರೂ ಆ ರೀತಿ ಮಾಡಿದ್ರೆ ಅವನ ಅಂತ್ಯ ನನ್ನ ಕೈಯಲ್ಲೇ ಆಗೋದು ಖಂಡಿತ. ಮತ್ತೊಂದು ವಿಷಯ ಹೇಳೋದಕ್ಕೆ ಮರ್ತಿದ್ದೆ. ಇನ್ನು ಮುಂದೆ ನೀನು ಆ ಜೀವನ ಕಣ್ಣಿಗೆ ಮಾತ್ರ ಬೀಳೋದಕ್ಕೆ ಹೋಗಬೇಡ ಆಯಿತಾ? ಅವನ ಬಗ್ಗೆ ಕೇಳ್ಪಟ್ಟಿರೋದು ಮಟ್ಟಿಗೆ ಅವನ ಸ್ವಭಾವವೇನೂ ಅಷ್ಟೇನೂ ಸರಿಯಿಲ್ಲ. ಅದರಲ್ಲೂ ನಿನ್ನ ಬಳಿ ಅವನು ನಡೆದುಕೊಂಡ ರೀತಿಯನ್ನು ನೆನೆಸ್ಕೊಂಡ್ರೆ ನನಗೇ ಭಯ ಆಗತ್ತೆ. ಮಾಳುವಿನ ಮಾತುಗಳಲ್ಲಿ ಅವಳ ಮೇಲಿನ ಅತೀವ ಕಾಳಜಿ ತುಂಬಿತ್ತು. ನನಗೂ ಗೊತ್ತು ಮಾಳು, ಆದರೂ ನಮ್ಮ ಹೊಟ್ಟೆಪಾಡಿಗೆ ಇರೋದೊಂದೇ ಆದಾಯದ ಮೂಲ ಅದು. ಅವನಿಗೆ ಹೆದರಿ ಆ ಕೆಲಸವನ್ನು ನಿಲ್ಲಿಸಿದ್ರೆ ಏನೇ ಆಗಲಿ, ನಾನೊಂದು ದಾರಿ ಕಂಡುಕೊಂಡಿದ್ದೇನೆ. ನೋಡೋಣ. ಬೇರೆ ದಾರಿನೇ ಇಲ್ದಿದ್ರೆ ನಾನು ಆ ಕಡೆಗೆ ಹಾಲು ಕೊಟ್ಟು ಬರುವ ಕೆಲಸವನ್ನೇ ನಿಲ್ಲಿಸ್ಬಿಡ್ತೇನೆ. ಭೂಮಿ ಬೇಸರದಿಂದ ಹೇಗೆ ಹೇಳಿದಾಗ ಮಾಳುವಿಗೂ ಮರು ಮಾತನಾಡಲು ಏನೂ ತೋಚಲಿಲ್ಲ. ನೀನು ಬೇಸರ ಮಾಡ್ಕೊಳ್ಬೇಡ, ಏನಾದರೂ ಒಂದು ದಾರಿ ಸಿಕ್ಕೇ ಸಿಗತ್ತೆ. ಅಯ್ಯೋ ಅಲ್ಲಿ ನೋಡು, ಬಸ್ ಬರ್ತಾ ಇದೆ. ನೀನು ಬೇಗ ಹೋಗು, ನಾವಿಬ್ಬರು ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರ್ತೇವೆ. ರಾತ್ರಿ ನಾನು ನಿನಗೆ ಕಾಲ್ ಮಾಡ್ತೀನಿ, ಕೇಳಿದ್ಯಾ? ಮಾಳು ಅಷ್ಟನ್ನು ಹೇಳಿ ಭೂಮಿಗೆ ಕೈ ಬೀಸಿ ಬೀಳ್ಕೊಟ್ಟು ರಸ್ತೆಯ ಇನ್ನೊಂದು ಬದಿಗೆ ದಾಟಿ ಹೊರಟು ಹೋದ್ಲು. ಬಸ್ ಸ್ಟಾಪ್ನಲ್ಲಿ ಬಸ್ ನಿಂತ ಕೂಡಲೇ ಭೂಮಿ ವೇಗವಾಗಿ ಹತ್ತಿ ಡ್ರೈವರ್ನ ಹಿಂದಿನ ಸೀಟಿನತ್ತ ಹೋಗಿ ನಿಂತ್ಕೊಂಡ್ಳು. ಹಿಂದೊಮ್ಮೆ ಕಂಡಕ್ಟರ್ನ ಮಾತನ್ನು ಕೇಳಿ ಬಸ್ಸಿನ ತೀರಾ ಹಿಂದಿನ ಸೀಟಿಗೆ ಹೋಗಿ ನಿಂತಿದ್ದಾಗ ಅಲ್ಲಿ ಒಬ್ಬನಿಂದ ಕಿರುಕುಳವಾಗಿತ್ತು. ಅಂದಿನಿಂದ ಆ ಭೂಮಿ ಆ ದಿಕ್ಕಿಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಟಿದ್ಲು. ಏನಮ್ಮ, ಇವತ್ತು ಕ್ಲಾಸ್ ಬೇಗ ಮುಗ್ದೋಯ್ತಾ? ಹೀಗೆ ಕೇಳಿದವರು ಕಂಡಕ್ಟರ್ ಸುರೇಶನಾಗಿದ್ದ. ಕಾಲೇಜಿನಲ್ಲಿ ಸ್ಟ್ರೈಕ್ ಇದೆ. ಅವಳು ಅಷ್ಟೇ ಹೇಳಿ ಏನೋ ಮುಜುಗರ ಪಟ್ಟುಕೊಂಡು ಸ್ವಲ್ಪ ಹಿಂದೆ ತಿರುಗಿ ನಿಂತುಕೊಂಡ್ಳು. ಸರಿ, ಹಾಗಾದರೆ ಕಾವಂಪುರ ಕಡೆಯ ಹುಡುಗರೆಲ್ಲ ಈ ಬಸ್ನಲ್ಲಿ ಯಾಕೆ ಹತ್ತಲಿಲ್ಲ? ಸುರೇಶ್ ಮತ್ತೆ ಸಂಶಯದಿಂದ ವ್ಯಕ್ತಪಡಿಸಿದ. ಅವರೆಲ್ಲೋ ಹೊರಗಡೆ ಹೋಗುತ್ತೇನೆಂದು ಹೇಳ್ತಾ ಇದ್ರು. ಬಹುಶಃ ಈ ಸ್ಟ್ರೈಕನ್ನು ಎಂಜಾಯ್ ಮಾಡಲೆಂದು ಹೊರಟಿರಬೇಕು. ಇವರನ್ನೆಲ್ಲ ಹೇಳಿ ಯಾವುದೇ ಪ್ರಯೋಜನವಿಲ್ಲ. ಸುರೇಶ್ ಹಾಗೆ ಹೇಳುತ್ತಲೇ ಬಸ್ಸಿನ ಹಿಂದಿನ ಸೀಟ್ನತ್ತ ನಡೆದ. ಬಸ್ ನಿಧಾನವಾಗಿ ಮುಂದಕ್ಕೆ ಸಾಗತೊಡಗಿತು.
ಜನದಟ್ಟಣೆ ಕಡಿಮೆ ಇದ್ದಿದ್ದರಿಂದ ಭೂಮಿ ಸಮಾಧಾನವಾಗಿ ನಿಲ್ಲಲು ಸಾಧ್ಯವಾಯಿತು. ಅಷ್ಟೇ ಅಲ್ಲದೆ ಬಸ್ಸಿನಲ್ಲಿ ಹಾಕಿದ್ದ ಹಾಡಿನ ಸಾಲುಗಳು ಸ್ಪಷ್ಟವಾಗಿ ಕೇಳಿಸ್ತಾ ಇದ್ದವು. ಸಾಮಾನ್ಯವಾಗಿ ಜನದಟ್ಟಣೆ ಮತ್ತು ಗದ್ದಲವಿದ್ದರೆ ಯಾವುದೂ ಕೇಳಿಸ್ತಾ ಇರಲಿಲ್ಲ. ಭೂಮಿ ಸುಮ್ಮನೆ ನೆನಪಿನಲ್ಲೇ ಮೌನವಾದಳು. ಬಸ್ಸಿನಲ್ಲಿ ಕೇಳುತ್ತಿದ್ದ ಆ ಹಾಡಿನ ಮಾಧುರ್ಯದಲ್ಲಿ ಭೂಮಿ ಮೈಮರೆತು ನಿಂತಿದ್ದಳು. ಅದೇ ಸ್ಥಿತಿಯಲ್ಲಿ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಿದ್ದವರು ಇದ್ದ. ಚಿಕ್ಕಂದಿನಿಂದಲೂ ಮನಸ್ಸಿನಲ್ಲಿ ಹೊತ್ತು ನಡೆದಿದ್ದ ಪ್ರೇಮವು ಒಂದೇ ನಿಮಿಷದಲ್ಲಿ ಇಲ್ಲದಂತಾದ ನೆನಪುಗಳು ಮರುಕಳಿಸುತ್ತಿದ್ದಂತೆ ಅವನ ಕೈಯಲ್ಲೇನೋ ತೀವ್ರವಾದ ನೋವು ಕಾಣಿಸಿಕೊಳ್ಳುತ್ತಿರುವಂತೆ ಭಾಸವಾಯಿತು. ನೆನಪುಗಳ ಲೋಕದಿಂದ ಹೊರಬಂದು ತಲೆ ತಿರುಗಿಸಿ ನೋಡಿದಾಗ ಡ್ರೈವರ್ ಸೀಟಿನ ಹಿಂಭಾಗದ ಕಂಬಿಯನ್ನು ಹಿಡಿದು ನಿಂತಿದ್ದ ಹುಡುಗಿಯೊಬ್ಬಳ ಉದ್ದನೆಯ ಕೂದಲು ಗಾಳಿಗೆ ಹಾರಿ ಬಂದು ಅವನ ಕೈಯನ್ನು ಸ್ಪರ್ಶಿಸುತ್ತಿತ್ತು. ಅವನು ಸುಮ್ಮನೆ ಒಮ್ಮೆ ಮುಖ ತಿರುಗಿಸಿದ. ನೋಡಿದ ಆಕೆಯತ್ತ. ಮಂಡಿಯವರೆಗೂ ಇಳಿಬಿದ್ದ ದಟ್ಟವಾದ ಕಪ್ಪು ಕೂದಲನ್ನು ಜಡೆ ಹೆಣೆದು ಮುಂಭಾಗಕ್ಕೆ ಹಾಕಿಕೊಂಡಿದ್ದಾಳೆ. ಕಪ್ಪು ಬಣ್ಣದ ದಾವಣಿಯನ್ನು ಧರಿಸಿದಳು. ಹಣೆಯ ಮೇಲಿದ್ದ ಒಂದು ಕಪ್ಪು ಬೊಟ್ಟು ಮತ್ತು ಸ್ವಲ್ಪವೇ ಅಚ್ಚಗಂಧದ ಚಂದನ ಆ ಮುಖಕ್ಕಿದ್ದ ಏಕೈಕ ಅಲಂಕಾರವಾಗಿತ್ತು. ಅವಳನ್ನೊಮ್ಮೆ ನೋಡಿದವನೇ ಮತ್ತೆ ಮುಖ ತಿರುಗಿಸಿಕೊಂಡು ಡ್ರೈವಿಂಗ್ ಕಡೆಗೆ ಗಮನ ಹರಿಸಿದ. ಮತ್ತೊಮ್ಮೆ ಗಾಳಿಗೆ ಅವಳ ತಲೆಗೂದಲಿನ ಎಳೆಗಳು ಹಾರಿ ಬಂದು ಅವನ ಕೈಗೆ ತಾಕುತ್ತಿರುವುದನ್ನು ಕಂಡ ಅಗ್ನಿ ಆ ಕೂದಲನ್ನು ಹಿಡಿದು ಒಂದೇ ಎಳೆತ ಎಳೆದ. ಅವಳ ನೋವಿನಿಂದ ಕೂದಲನ್ನು ಕೈಯಿಂದಲೇ ಹಿಡಿದುಕೊಂಡ್ಳು. ಅವಳು ನೋವಿನಿಂದಲೇ ಅಗ್ನಿಯ ಕಡೆಗೆ ತಲೆ ಎತ್ತಿ ನೋಡಿದಳು. ಆ ಕೂದಲೆಲ್ಲ ಅಚ್ಚುಕಟ್ಟಾಗಿ ಕಟ್ಟಿ ಇಟ್ಟುಕೋ, ಮನುಷ್ಯರಿಗೆ ತೊಂದರೆ ಕೊಡಲಿಕ್ಕಾಗಿಯೇ ಅಲಿದಾಡಬೇಡ. ಅವನು ಸಿಟ್ಟಿನಿಂದಲೇ ಹೀಗೆ ಹೇಳುತ್ತಿದ್ದಂತೆಯೇ ಭೂಮಿ ಅವಸರವಾಗಿ ಆ ಕೂದಲನ್ನು ಹಿಡಿದು ಹಿಂದೆ ಹಾಕಿಕೊಂಡಳು. ಆದರೆ ಅಗ್ನಿಯ ಮೇಲೆ ಅವಳಿಗೆ ಏನೋ ಸಿಟ್ಟು ಇದ್ದಂತೆಯೇ ಗಾಳಿಯಲ್ಲಿ ಅವಳ ಕೂದಲಿನ ತುದಿಗಳು ಮತ್ತೆ ಮತ್ತೆ ಅವನಿಗೆ ತೊಂದರೆ ಕೊಡಲು ಶುರು ಮಾಡಿದವು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಥೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.